ಹೀಗೆ ಮುಂಬೈ ಅಂತ ಅಂದ್ರೆ ಮಹಾರಾಷ್ಟ್ರ ಮಾತ್ರ ಅಲ್ಲ, ದೇಶದ ಬಹಳಷ್ಟು ರಾಜ್ಯಗಳಲ್ಲಿ, ಅದರಲ್ಲೂ ಈ ದೇವಭೂಮಿ ಉತ್ತರಾಖಂಡ್, ಅಸ್ಸಾಂ, ಉತ್ತರ ಪ್ರದೇಶ ಸೇರಿದ ಹಾಗೆ ಹಲವು ರಾಜ್ಯಗಳಲ್ಲಿ ಮಳೆಯ ರುದ್ರ ನರ್ತನಕ್ಕೆ ಜನ ಕಂಗಾಲಾಗಿದ್ದಾರೆ. ಲಕ್ಷಾಂತರ ಜನ ಸೂರು ಕಳೆದುಕೊಂಡು ಬೀದಿಗೆ ಬೀಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಸೇತುವೆ ಸರ್ವನಾಶ, ದೇವಭೂಮಿ ಉತ್ತರಾಖಂಡ್ ತತ್ತರ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಬೈಕ್ ಸವಾರ ಜಸ್ಟ್ ಮಿಸ್. ಬ್ರಹ್ಮಪುತ್ರ ಜಲತಾಂಡವ, 8 ಮಂದಿ ಬಲಿ, ಬೀದಿಗೆ ಬಿದ್ದ ಬದುಕು. ಜಲಾಘಾತ, ಇದು ಮಹಾಜಲಾಘಾತ. ಮುಂಬೈನಲ್ಲಿ ವರುಣ ಜಲತಾಂಡವವನ್ನೇ ಆಡ್ತಾ ಇದ್ರೆ, ಅತ್ತ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆ ವಿನಾಶವನ್ನೇ ಸೃಷ್ಟಿಸಿದೆ. ಉತ್ತರಾಖಂಡ್, ಉತ್ತರ ಪ್ರದೇಶ, ಅಸ್ಸೋಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆಯ ಮುನಿಸಿಗೆ ಅದೆಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಉತ್ತರಾಖಂಡ್ನಲ್ಲಿ ಸುರಿತಾ ಇರುವ ಮಳೆ ಉತ್ತರ ಪ್ರದೇಶದ ಮುಜಫರ್ ನಗರಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ರೋನಿ ಹರ್ಜಿಪುರ ಎಂಬ ಗ್ರಾಮದ ಸಮೀಪ ನದಿ ನೀರಿನ ರಭಸಕ್ಕೆ ರಸ್ತೆಯೊಂದು ಕೊಚ್ಚಿ ಹೋಗಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಉತ್ತರಾಖಂಡ್ನಲ್ಲಿ 9ಕ್ಕೂ ಹೆಚ್ಚು ಜಿಲ್ಲೆಗಳು ಮಳೆರಾಯನ ಅಬ್ಬರಕ್ಕೆ ಅಕ್ಷರಶಃ ತತ್ತರಿಸಿವೆ. ಹಲ್ದವಾನಿಯಲ್ಲಿ ಮಳೆಯಿಂದ ಬೆಟ್ಟದ ಮೇಲಿಂದ ಧುಮ್ಮಿಕ್ಕಿದ ನೀರು ಊರೊಳಗೆ ನುಗ್ಗಿದೆ. ಆದರೆ ನೀರಿನ ರಭಸದಲ್ಲೇ ಸೇತುವೆ ದಾಟಲು ಹೋದ ಬೈಕ್ ಸವಾರ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತಿದ್ದ. ಆದರೆ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಆದರೆ ಬೈಕ್ ಮಾತ್ರ ಕೊಚ್ಚಿ ಹೋಗಿದೆ. ಇನ್ನು ಇಲ್ಲಿ ನೋಡಿ, ಸೇತುವೆ ಅದ್ ಹೇಗೆ ಸರ್ವನಾಶವಾಗ್ತಿದೆ ಅಂತ. ಉತ್ತರಾಖಂಡ್ನ ಅಲ್ಮೋರಾ ಬಳಿ ಮಳೆಯ ಹೊಡೆತಕ್ಕೆ ಪ್ರವಾಹ ಸೃಷ್ಟಿಯಾಗಿದ್ದು, ಪ್ರವಾಹದಿಂದ ಸೇತುವೆಯೇ ನಾಮಾವಶೇಷವಾಗಿದೆ. ಉತ್ತರಾಖಂಡ್ನಲ್ಲಿ ಸುರಿತಾ ಇರೋ ಮಳೆ ಬೆಟ್ಟ ಗುಡ್ಡಗಳಲ್ಲಿ ರಣ ಪ್ರವಾಹ ಸೃಷ್ಟಿಸಿದೆ. ಇಲ್ಲಿ ನೋಡಿ, ಋಷಿಕೇಶದಲ್ಲಿ ಬೆಟ್ಟದಿಂದ ಧುಮ್ಮುಕುತ್ತಿದ್ದ ನೀರಿನ ಮಧ್ಯೆ ಪ್ರವಾಸಿಗರು ಸಿಲುಕಿದ್ರು. ಈ ವೇಳೆ ರಕ್ಷಣಾ ಸಿಬ್ಬಂದಿ ತೆರಳಿ ಅವರನ್ನ ರಕ್ಷಿಸಿದ್ದಾರೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಸರ್ಕಾರ ಋಷಿಕೇಶಕ್ಕೆ ಪ್ರವಾಸಿಗರು ಆಗಮಿಸದಂತೆ ಎಚ್ಚರಿಕೆ ನೀಡಿದೆ. ಇಲ್ಲಿ ನೋಡಿ, ಊರ್ಯಾವುದು ನೀರ್ಯಾವುದು ಅನ್ನೋದು ಗೊತ್ತಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದು ಅಸ್ಸೋಂನ ಬ್ರಹ್ಮಪುತ್ರ ನದಿ ಅಬ್ಬರಿಸುತ್ತಿರುವ ಪರಿ. ಅಸ್ಸೋಂನಲ್ಲಿ ಬ್ರಹ್ಮಪುತ್ರ ನದಿ ಪ್ರವಾಹದಲ್ಲಿ ಸಿಲುಕಿ ಇದುವರೆಗೂ 70 ಮಂದಿ ಮೃತಪಟ್ಟಿದ್ದಾರೆ. ಕಳೆದ 24 ಗಂಟೆಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಅಸ್ಸೋಂನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬ್ರಹ್ಮಪುತ್ರ ಪ್ರವಾಹ 23 ಲಕ್ಷ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದೆ. ಈ ಮಧ್ಯೆ ನೀರಿನಲ್ಲಿ ಸಿಲುಕಿದ್ದ ಕರುವನ್ನ ವ್ಯಕ್ತಿಯೊಬ್ಬ ರಕ್ಷಿಸಿ ದಡ ಸೇರಿಸಿದ್ದ ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಕಷ್ಟಪಟ್ಟು ಬೆಳೆದಿರೋ ಬೆಳೆ ಹಾಗೂ ಇದ್ದೊಂದು ಮನೆ ನೀರು ಪಾಲಾಗಿದ್ದು ಜನ ಕಣ್ಣೀರ್ ಹಾಕ್ತಿದ್ದಾರೆ. ವ್ಯಕ್ತಿಯೊಬ್ಬ ಗೋಳಾಡ್ತಿರೋ ದೃಶ್ಯ ಕರಳು ಹಿಂಡುವಂತಿದೆ. ಈ ಮಧ್ಯೆ ಅಸ್ಸೋಂನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇವತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು. ಅಸ್ಸೋಂನ ಫುಲೆರ್ಟಲ್ನ ತಲೈ ಇನ್ ಯೂತ್ ಕೇರ್ ಸೆಂಟರ್ನಲ್ಲಿರುವ ಪರಿಹಾರ ಶಿಬಿರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಕುಂದುಕೊರತೆ ಆಲಿಸಿದ್ರು. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಆಲಿಪುರದಲ್ಲಿ ಮಾಲನ್ ನದಿ ಉಕ್ಕಿ ಹರಿತಾ ಇದ್ದು, ಜನ ತಮ್ಮ ಮನೆ ಮಠ ಕಳೆದುಕೊಂಡು ರಾತ್ರೋರಾತ್ರಿ ನಿರ್ಗತಿಕರಾಗಿದ್ದಾರೆ. ನದಿಯ ಅಬ್ಬರಕ್ಕೆ ಮನೆಯಲ್ಲಿ ಸಿಲುಕಿದ 16 ಜನರನ್ನ ಸ್ಥಳೀಯ ರಕ್ಷಣಾ ಪಡೆಗಳು ಸ್ಥಳಾಂತರಿಸಿವೆ. ಮಳೆಯಿಂದ ಗೋವಾದಲ್ಲೂ ಸಂಕಷ್ಟ ಸೃಷ್ಟಿಯಾಗಿದೆ. ಪಾಲಿ ವಾಟರ್ ಫಾಲ್ಸ್ನಲ್ಲಿ ಏಕಾಏಕಿ ನೀರಿನ ಮಟ್ಟ ಹೆಚ್ಚಾಗಿದ್ದು 150ಕ್ಕೂ ಹೆಚ್ಚು ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿದ್ರು. ಪೊಲೀಸರು, ಎನ್ಡಿಆರ್ಎಫ್, ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಹಗ್ಗದ ಸಹಾಯದಿಂದ ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ. ಎಲ್ಲರೂ ದಡ ಸೇರಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಗೋವಾದಲ್ಲಿ ಕಾರು ಚಾಲಕನೋರ್ವ ಹುಚ್ಚಾಟ ಮೆರೆದಿದ್ದಾನೆ. ಬಿಚೋಲಿಂ ಪ್ರದೇಶದಲ್ಲಿ ರಸ್ತೆ ಮೇಲೆ ನಿಂತಿದ್ದ ನೀರಿನ ನಡುವೆ ಥಾರ್ ವಾಹನ ಚಲಾಯಿಸಿದ್ದಾನೆ. ಜಲಾವೃತವಾದ ರಸ್ತೆಯಲ್ಲಿ ಮೊಂಡಾಟ ಮಾಡಲು ಮುಂದಾಗಿದ್ದು ಮರದ ಕೆಳಗೆ ಕಾರು ಸಿಕ್ಕಾಕೊಳ್ತು. ಕಾರಿನಲ್ಲಿ ಸಿಲುಕಿದ್ದ ಮಹಿಳೆ ಹಾಗೂ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಹೀಗೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಪ್ರವಾಹದಿಂದಾಗಿ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.